ನಮಸ್ಕಾರ ವೀಕ್ಷಕರೇ, DD9 ನ್ಯೂಸ್ಗೆ ಸ್ವಾಗತ. ರೋಟರಿ ಸಂಸ್ಥೆ ಇನ್ನರ್ವಿಲ್ ಸಂಸ್ಥೆಯ 2025-26ನೇ ವರ್ಷದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಜೂನ್ 29ರಂದು ಬೆಳಿಗ್ಗೆ 10 ಗಂಟೆಗೆ ಜಮಖಂಡಿ ನಗರದ ಮುತ್ತೂರ ರಸ್ತೆಯ ಪಂಚಮಸಾಲಿ ಸಮುದಾಯ ಭವನದಲ್ಲಿ ನಡೆಯಲಿದೆ ಎಂದು ರೋಟರಿ ಅಸಿಸ್ಟೆಂಟ್ ಗವರ್ನರ್ RP ನ್ಯಾಮಗೌಡ ಹೇಳಿದ್ದಾರೆ. ಇನ್ನು ವಿಜಯಪುರ ರಸ್ತೆಯಲ್ಲಿರುವಂತಹ ರೋಟರಿ ಸಂಸ್ಥೆಯ ಸಭಾಭವನದಲ್ಲಿ ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದಂತಹ ಅವರು, ಪದಗ್ರಹಣ ಕಾರ್ಯಕ್ರಮದಲ್ಲಿ ಅಧಿಕಾರಿಯಾಗಿ ಬೆಳಗಾವಿಯ PDG ಆನಂದ ಕುಲಕರ್ಣಿ, CEO ಬೀಮ್ಸ್ ಬೆಳಗಾವಿಯ ಡಾಕ್ಟರ್ ಸಿದ್ದು ಹುಲ್ಲಳ್ಳಿ, ಡಾಕ್ಟರ್ ರಾಜಶ್ರೀ ಕುಲಕರ್ಣಿ ಅವರು ಇತರರು ಭಾಗವಹಿಸಲಿದ್ದಾರೆ ಎಂದರು. 2025-26ನೇ ವರ್ಷಕ್ಕೆ ನೂತನ ಅಧ್ಯಕ್ಷರಾಗಿ ರಾಜಶೇಖರ್ ಕೋವಳ್ಳಿ, ಕಾರ್ಯದರ್ಶಿಯಾಗಿ MH ಕಡ್ಲಿಮಟ್ಟಿ, ಇನ್ನರ್ವಿಲ್ ಅಧ್ಯಕ್ಷರಾಗಿ ಗಿರಿಜಾ ಮೈತ್ರಿ, ಕಾರ್ಯದರ್ಶಿಯಾಗಿ ಮೇಘಾ ಮಹಾಬಳಶೆಟ್ಟಿ ಪ್ರಸಕ್ತ ನೂತನ ಪದಾಧಿಕಾರಿಗಳ ಪದಗ್ರಹಣ ಅಂದರೆ ಈ ಸಂದರ್ಭದಲ್ಲಿ ನಡೆಯಲಿದೆ. ಇನ್ನು ರೋಟರಿ ಸೇವಾ ಸಂಸ್ಥೆಯಾಗಿದ್ದು ಪ್ರತಿ ವರ್ಷ ಅನೇಕ ಸಮಾಜಮುಖಿ ಸೇವೆಗಳನ್ನು ನೀಡುತ್ತಾ ಇದೆ. ಅಷ್ಟೇ ಅಲ್ಲದೆ ಬರತಕ್ಕಂತಹ ವರ್ಷಗಳಲ್ಲಿ ಕೂಡ ತನ್ನ ಸೇವಾ ಕಾರ್ಯವನ್ನು ಮುಂದುವರಿಸಲಿದೆ ಎಂದ ಅವರು, ರೋಟರಿ ಅಧ್ಯಕ್ಷರಾದಂತಹ ಕಿರಣ್ ಕುಮಾರ್ ದೇಸಾಯಿ ಮಾತನಾಡಿದ್ದು, ಅವಧಿಯಲ್ಲಿ ಕಡಪಟ್ಟಿ ಕ್ರಾಸ್ ಬಳಿ ಮಿನಿ ಬಸ್ ನಿಲ್ದಾಣ ನಿರ್ಮಿಸಲಾಗಿದೆ. ಡಯಾಲಿಸಿಸ್ ಕೇಂದ್ರ, ಆರೋಗ್ಯ ಶಿಬಿರಗಳು, ರಕ್ತ ತಪಾಸಣಾ ಶಿಬಿರಗಳನ್ನು ನಮ್ಮ ಅವಧಿಯಲ್ಲಿ ಮಾಡಿಕೊಡಲಾಗಿತ್ತು. ಎಲ್ಲರ ಸಹಕಾರದಿಂದ 1 ವರ್ಷದ ಅವಧಿ ಮುಕ್ತಾಯಗೊಂಡಿದೆ ಎಂದರು. ನೂತನ ಅಧ್ಯಕ್ಷ ರಾಜಶೇಖರ್ ಕೋವಳ್ಳಿ ಮಾತನಾಡಿದ್ದು, ಸರ್ಕಾರಿ ಬನಶಂಕರಿ ಪ್ರಾಥಮಿಕ ಶಾಲೆಯನ್ನು ದತ್ತು ಪಡೆದು ಅಗತ್ಯ ಮೂಲಭೂತ ಸೌಕರ್ಯ ಒದಗಿಸುವುದು, ಡಾಕ್ಟರ್ ಅಂಬೇಡ್ಕರ್ ವೃತ್ತದಲ್ಲಿ ಮಿನಿ ಬಸ್ ನಿಲ್ದಾಣ ನವೀಕರಣ, ಕೃಷಿಯ ಬಗ್ಗೆ ರೈತರಿಗೆ ಮಾಹಿತಿ ಕಾರ್ಯಕ್ರಮ ಸೇರಿದಂತೆ ಇನ್ನೂ ಹಲವಾರು ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದಿದ್ದಾರೆ. ಇನ್ನರ್ವಿಲ್ ಅಧ್ಯಕ್ಷರಾಗಿ ಗಿರಿಜಾ ಮೈತ್ರಿ ಮಾತನಾಡಿದ್ದು, ಪತ್ರಿಕಾಗೋಷ್ಠಿಯಲ್ಲಿ ರೋಟರಿ ಸದಸ್ಯರಾದ MH ಕಡ್ಲಿಮಟ್ಟಿ, ಮೇಘಾ ಮಹಾಬಳಶೆಟ್ಟಿ, ಗೋಪಾಲಕೃಷ್ಣ ಪ್ರಭು, ಸುಭಾಸ್ ಕಾಸಿದ್, ಬಸವರಾಜ್ ಬಳಗಾರ್ ಸೇರಿದಂತೆ SY ಬಿರಾದಾರ್, ಬಸವರಾಜ್ ಆಲಗೂರ್ ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಕಲ್ಯಾಣಪ್ಪ S ಬಾಂಗಿ, DD9 ನ್ಯೂಸ್ ಕನ್ನಡ, ಜಮಖಂಡಿ. ವರ್ಷ ಪೂರ್ತಿ ಅವೆನ್ಯೂ ಆಫ್ ಸರ್ವಿಸ್ ಅಂತ 7 ಕಡೆ ಬರ್ತಾರೆ. ಎಲ್ಲ ಸಮಾಜಕ್ಕೆ ಬೇಕಾದಂಥ ಎಲ್ಲ ನಾವು ವ್ಯವಸ್ಥೆಗಳನ್ನು ಮಾಡುವಂಥದ್ದನ್ನು ಕಿರಣ್ ದೇಸಾಯಿ ಅವರು ಮಾಡ್ಯಾರ. ಈಗ ರಾಜಶೇಖರ್ ಕೋವಳ್ಳಿ ಅವರು 1 ವರ್ಷದ 25 ಮತ್ತು 26ನೇ ಸಾಲಿನ ಅಧ್ಯಕ್ಷರಾಗಿ ನಾವು ಮಾಡತಕ್ಕಂಥ ಯೋಜನೆಗಳು, ಒಂದು ಸೋಷಿಯಲ್ ಸರ್ವಿಸ್ ಬಗ್ಗೆ ನಮ್ಮನ್ನೆಲ್ಲ ಮಾತಾಡ್ತಾರೆ ಅಂತೇಳಿ ರಾಜಶೇಖರ್ ಕೋವಳ್ಳಿ ಅವರು ರಾಜಶೇಖರ್ ಕೋವಳ್ಳಿ ಅವರು ಹಾಗೆ ಇನ್ನರ್ವಿಲ್ ಸಂಸ್ಥೆಯಿಂದ ಗಿರಿಜಾ ಮೈತ್ರಿ ಅವರು ಅಧಿಕಾರವನ್ನು ವಹಿಸಿಕೊಡ್ತಾರೆ. ಈಗ ಈ ವರ್ಷ ಪೂರ್ತಿ ಈ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡು ಕೆಲಸವನ್ನು ನಿರ್ವಹಿಸಿದಂಥ ಕಿರಣ್ ಕುಮಾರ್ ದೇಸಾಯಿ ಅವರು ಈ ವರ್ಷದ ಕೊನೆಗೆ ಅವರು ತಮ್ಮ ಅಧ್ಯಕ್ಷ ಸ್ಥಾನವನ್ನು ರಾಜಿವೆಸಿದರು. ಈಗ ಆಗುತ್ತಿತ್ತು 1-2 ಮಾತುಗಳಲ್ಲಿ ಕಿರಣ್ ಕುಮಾರ್ ದೇಸಾಯಿ ಅವರು ಸಂಕ್ಷಿಪ್ತವಾಗಿ ತಮ್ಮ ಈ ಅವಧಿಯಲ್ಲಿ ವರ್ಷದ ಅವಧಿಯಲ್ಲಿ ಮಾಡತಕ್ಕಂಥ ರೋಟರಿಯ ಕೆಲಸಗಳ ಬಗ್ಗೆ 1-2 ಮಾತಲ್ಲಿ ಅವರು ಹೇಳಬೇಕು ಅಂತ ವಿನಂತಿ. ಟೈಮಿನಲ್ಲಿ ಅಂದ್ರೆ ಕಾರ್ಡಿಯಾಕ್ ಅಂದರೆ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳೇ ಆಗಿರ್ಬೋದು, ಕ್ಯಾನ್ಸರ್ ಸಂಬಂಧಪಟ್ಟ ಕಾಯಿಲೆಗಳೇ ನಾವು ಅವತ್ತು ನಾನು ಘೋಷಣೆ ಮಾಡಿದ್ದೆ. ಅದಕ್ಕೋಸ್ಕರ ನಾವು ಕ್ಯಾನ್ಸರ್ ಆಗೋ ಹೃದಯಕ್ಕೆ ಕಾಯಿಲೆಗೆ ಸಂಬಂಧಪಟ್ಟಂಥದ್ದು ನಾವು ಲೆಕ್ಚರ್ ಸ್ಪೆಷಲ್ ಲೆಕ್ಚರ್ ದಡ್ಡಿ ಡಾಕ್ಟರ್ ಮುಖಾಂತರ ಸ್ಪೆಷಲ್ ಲೆಕ್ಚರ್ ಕೂಡ ನಾವು ಮಾಡಿದ್ದೀವಿ. ಆಮೇಲೆ HbA1c ಆಮೇಲೆ ಬ್ಲಡ್ ಚೆಕ್ ಮಾಡುವಂಥ ಕ್ಯಾಂಪನ್ನು ಮಾಡಿದ್ದೀವಿ. ಆಮೇಲೆ ಮೋಟಿವೇಶನ್ ಸ್ಪೀಚ್ ಆಮೇಲೆ ಮೆಡಿಟೇಷನ್ ಕ್ಯಾಂಪ್ ಕೂಡ ಮಾಡಿದ್ವಿ. ಇಷ್ಟು ನಾವು ಅವರು ಇನ್ನೂ ಹಲವಾರು ಕಾರ್ಯಕ್ರಮ ಮಾಡಿದ್ದೀವಿ. ಈಗ ಸಮಯದ ಅಭಾವ ಇರೋದ್ರಿಂದ ಸಂಕ್ಷಿಪ್ತವಾಗಿ ನಾನು ಅವುಗಳ ತಮ್ಮ ಮುಖಾಂತರ ನಾನು ಮನಗಂಡು ನನ್ನ 2024 ಮತ್ತು 2025 ಆದಂಥ ಕೆಲಸ ಕಾರ್ಯಗಳ ಕುರಿತು ಸಂಕ್ಷಿಪ್ತವಾಗಿ ತಮಗೆ ವಿವರಿಸಿ ನಾನು 2 ಮಾತುಗಳಿಗೆ ವಿರಾಮ ಹೇಳ್ತೇನೆ. ನಮಸ್ಕಾರ. ರುದ್ರ ವೆಲ್ನೆಸ್ ಸ್ಕೂಲ್ ಈ 3 ಸ್ಕೂಲ್ಗಳನ್ನ ಅಲ್ಲಿ ಮಾದರಿಯಾಗಿ ಮಾಡ್ಕೊತೀವಿ. ಅವಕ್ಕೆ ಏನು ಮಾಡ್ತೀವಿ ಅಂದರೆ ನಮ್ಮ ಸದಸ್ಯರ ಹುಟ್ಟಹಬ್ಬಗಳನ್ನು ಅಲ್ಲಿ ಆಚರಿಸ್ಬೋದು. ಅಲ್ಲಿ ನಾವು ಹುಟ್ಟಹಬ್ಬ ಅಂದ್ರೆ ಏನು ಮಾಡಿ ದೊಡ್ಡವರಾಗಿ ಹುಟ್ಟಹಬ್ಬ ಅಂತಂದ್ರೆ ಹೆಸರನ್ನ ನಮ್ಮದು. ಆ ಮಕ್ಕಳಿಗೆ ನಾವು ಹುಟ್ಟಹಬ್ಬ ಮಾಡ್ತೀವಿ. ಆ ಮಕ್ಕಳಿಗೆ ಕರ್ಕೊಂಡು 70-80 ಹುಡುಗರು ಇರ್ತಾವೆ. ಅವ್ರ ಜೊತೆನ ಒಂದು ಕೇಕನ್ನು ಅವ್ರ ಕಡೆನೇ ಕಟ್ ಮಾಡ್ತೀವಿ. ಅವ್ರ ಕಡೆನ ಒಂದು ಇದು ಮಾಡಿಸಿ ಅವ್ರ ಜೊತೆ ಅವತ್ತೊಂದು ದಿವಸ ಒಂದು ಬರ್ತಡೇನ ಆಚರಣೆ ಮಾಡಿ ಆ ಮಕ್ಕಳೊಂದಿಗೆ ಒಂದು ಸಂತೋಷ ಕೊಟ್ಟು 70-80 ಮಂದಿ ಒಂದು ಕಣ್ಣಾಗಿನ ಸಂತೋಷ ಏನು ಸಿಗ್ತೈತಿ ಅದು ಬಹುಶಃ ನಾವು ಮನ್ಯಾಗ ಬರ್ತಡೇ ಮಾಡಿ 3-6 ಮಂದಿ ಕರೆದು ಆ ಸಂತೋಷ ಸಿಗಂಗಿಲ್ಲ, ಖುಷಿ ಸಿಗಂಗಿಲ್ಲ. ಅಂಥದ್ದನ್ನು ಅವ್ರಿಗೆ ನೋಡಬೇಕು
ಕೊಡೋದಾಗಿರ್ಬೋದು. ಯಾರೋ ಒಬ್ಬ ಬರ್ತದೆ, ಈಗ ನಿಮ್ಮ ಗೋಪಾಲಕೃಷ್ಣ ಕುರುಬರು ಹೋದಾರ, ಪ್ರತಿ ವರ್ಷ ಒಂದು 20-25 ಸಾವಿರ ರೂಪಾಯಿ ಆ ಶಾಲೆಗೆ ಏನು ಬೇಕಂತ ಪ್ರತಿ ವರ್ಷ ಕೊಡ್ತಾರೆ. ಅವ್ರ ಬರ್ತಡೇ ಊಟ ಬಂದು ಸುರ್ತೀವಿ, ಅವ್ರು ಏನು ಆ ಶಾಲೆಗೆ ಏನು ರಿಕ್ವೈರ್ಮೆಂಟ್ ಅಂತ ಅವ್ರು ಕೊಡ್ತಾರೆ. ಅವ್ರ ಒಂದು ರಿಕ್ವೈರ್ಮೆಂಟ್ ಕೊಡ್ತಾರೆ. ಈಗ ಉದಾಹರಣೆಗೆ ಈಗ ಈ ನಾವೇನು ಮನುಷ್ಯಂಗ್ರಿ ಸ್ಕೂಲ್ ತೊಗೊಂಡಿದ್ದೀವಿ, ಅಲ್ಲಿ ಇವಿಲ್ಲ ಏನೋ ಹುಡುಗ ಭಾಳ ಮಾಡಕತ್ತಾರ ನಾವು ಇದು ಬಂತು. ಈಗ ಫಸ್ಟ್ ಕಾಲ CCTV ಕುಡಿಸ್ಬಿಡಕ್ಕೆ ಕಂಪೌಂಡ್ ಒಂದು ಕಂಪೌಂಡ್ ಹಾಕಿಬಿಡಕ್ಕೆ. ಅದಕ್ಕೆ ಎಲ್ಲ ಒಂದು ಬರ್ತಡೇ ಮಾಡ್ತೀವಿ, ಒಂದು 5 ಜನ ಕುಡಿಸಿ ಒಂದು 10,000 ರೂಪಾಯಿ 50,000 ರೂಪಾಯಿ ಆಗ್ತದೆ. ಅದನ್ನ ಒಂದು ಕಟ್ಟಿಸ್ಕೊಡ್ತೀವಿ. ಇಷ್ಟ ಮತ್ತೇನಿಲ್ಲ, ಭಾಳ ಫಂಡಿಂಗ್ ಅಂದರೆ ಮನೆಗಿಂದ ಎಲ್ಲಿ ಬರೋಂಗಿಲ್ಲ. ಅಂದರೆ ನಾವು ಹಾಕಿ ನಾವು ಇದನ್ನು ಮಾಡಿ ಒಂದು ಮಾಡುವಂಥ ಒಂದು ವ್ಯವಸ್ಥೆ. ರೋಟರಿಯಲ್ಲಿ ಯಾವಾಗ ಪೋಲಿಯೋ ಎಂಡಾದ ಎಲ್ಲ ದೇಶಕ್ಕೂ ಪೋಲಿಯೋ ಲಸಿಕೆಯನ್ನು ಪೂರೈಕೆ ಮಾಡಿದ್ದು ರೋಟರಿ. ನಮ್ಮಲ್ಲಿ ಎಂಡ್ ಪೋಲಿಯೋ ಅಂತೇಳಿ ಆಗ್ತದೆ. ಪೋಲಿಯೋ ಕೇಸಸ್ ಇಲ್ಲ ನಮ್ಮಲ್ಲಿ, ಇಂಡಿಯಾದಾಗ ಯಾವ ಕೇಸಸ್ ಇಲ್ಲ. ಸಾಂಕ್ರಾಮಿಕ ರೋಗ ಇರೋದ್ರಿಂದ ಬಾಂಗ್ಲಾ ಮತ್ತು ಅಫ್ಘಾನಿಸ್ತಾನ, ಪಾಕಿಸ್ತಾನ ಕೆಲವೊಂದು ಏರಿಯಾದೊಳಗೆ ಇನ್ನೂ ಆ ಸಾಂಕ್ರಾಮಿಕ ರೋಗ ಇರೋದ್ರಿಂದ ಹರಡಿ ಬರಬಾರ್ದು ಅಂತೇಳಿ ಇನ್ನೂ ಆ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ. ಅದನ್ನು ಮುಂದುವರೆದ ಭಾಗವಾಗಿ ಟೀಚ್ ಪ್ರೋಗ್ರಾಮ್, ಈಗ ಸ್ಕೂಲಿಗೆ ಹೇಳಿದ್ರಲ್ಲ ಟೀಚ್ ಪ್ರೋಗ್ರಾಮ್ ಅಂತೇಳಿ ತಗೋದು. ಇಲ್ಲೇನಂತಂದ್ರೆ ಶಿಕ್ಷಣಕ್ಕೆ ಏನು ಬೇಕು, ಶೈಕ್ಷಣಿಕವಾಗಿ ಶಿಕ್ಷಕರಿಗೆ ಕಂಪ್ಯೂಟರ್ ನಾಲೆಜ್ ಕೊಡೋದಿರ್ಬೋದು, ಮಕ್ಕಳಿಗೆ ಈ ಕಂಪ್ಯೂಟರ್ ಜ್ಞಾನ ಕೊಡೋದಿರ್ಬೋದು, ಅಡಲ್ಟ್ ಎಜುಕೇಷನ್ ಇದ್ರೊಳಗೆ ಯಾರಾದರೂ ವಯಸ್ಕರ ಶಿಕ್ಷಣ ಮಾಡಲಿಕ್ಕಂದ್ರೆ ಅವ್ರಿಗೆ ಹೋಗಿ ಕಲಿಸುವಂಥ ವ್ಯವಸ್ಥೆ ಇರ್ಬೋದು. ಹ್ಯಾಪಿ ಸ್ಕೂಲ್ ಅಂತಂದ್ರೆ ಈಗ ಇವ್ರು ಹೇಳಿದಂಥ ಕನ್ಸೆಪ್ಟ್. ಹ್ಯಾಪಿ ಸ್ಕೂಲ್ ಅಂತಂದ್ರೆ ರೋಟರಿ ಸದಸ್ಯರು ಆ ಸ್ಕೂಲ್ನಲ್ಲಿ ಯಾವುದು ಕೊರತೆ ಇದೆನೋ, ಮೂಲಭೂತ ಸೌಕರ್ಯಗಳಲ್ಲಿ ಯಾವುದು ಕೊರತೆ ಇದೆನೋ ಅದನ್ನು ನಾವು ಪೂರೈಕೆ ಮಾಡುವಂಥ ಜವಾಬ್ದಾರಿಯನ್ನು ನಾವು ತಗೊಂಡು ಅದನ್ನು ಯಾರು ಕೊಟ್ಟಿಲ್ಲ. ಮತ್ತು ವಿಶೇಷವಾಗಿ ಸರ್ಕಾರಿ ಶಾಲೆಗಳನ್ನೇ ಮಾಡ್ತೀವಿ, ಪ್ರೈವೇಟ್ಗಳಲ್ಲಿ ಮಾಡೋದಿಲ್ಲ. ಇದು ನಿಮಗೆ ಬ್ರೀಫ್ ಯಾಕೆ ಹೇಳಿದ್ನಂತಂದ್ರೆ ಪೋಲಿಯೋ ಮುಕ್ತ ಆದ ಬಳಿಕ ಒಂದು ನಿರಂತರ ನಡೆಯುವಂಥ ಯಾವುದಾದ್ರೂ ಯೋಜನೆ ರೋಟರಿಯಿಂದ ನಡಿಬೇಕು ಅಂತಂದಾಗ ಅದು ಟೀಚ್ ಪ್ರೋಗ್ರಾಮ್ ಅಂತ. ಇದು ಶಿಕ್ಷಣಕ್ಕೆ ಕೊಡುವಂಥದ್ದು ಒಂದು ಜಾಸ್ತಿ ಕೆಲಸ ಮಾಡುವಂಥದ್ದು. ಸರ್, ಈಗ ಶಾಲೆ ಅಪಘಾತ ಬೈಕ್ ಸಣ್ಣ ಹುಡುಗರು ಬೈಕ್ ಹೊಡೆ ಆಗ್ತಾವೆ ಸರ್. ಅವ್ರು ಶಾಲಾ ಕಾಲೇಜಿನಾಗ್ರಿ ನೀವು ಪೊಲೀಸರು ಅಥವಾ RTO ಅವ್ರನ್ನ ಸಹಾಯಕೊಂಡ್ರಿ ಅಲ್ಲಿ ಪ್ರಬಂಧ ಸ್ಪರ್ಧೆ ಅವ್ರಿಗೆ ರಸ್ತೆ ಅಸಿಸ್ಟೆಂಟ್ ಗವರ್ನರ್ ಆದಂಥ ಅಲ್ಪೇನ್ ಯಾಮಗೌಡ್ರೆ, ಕಾರ್ಯದರ್ಶಿ ಆದಂಥ ಕಡ್ಲಿಮೆಟ್ಟಿ ಸರ್ ಅವರೇ, ಹಾಗೂ ಇಂಟರ್ವ್ಯೂ ಸಂಸ್ಥೆಯ ಅಧ್ಯಕ್ಷರಾದ ಕಾರ್ಯದರ್ಶಿಗಳೇ, ಹಾಗೂ ಎಲ್ಲ ಪತ್ರಕರ್ತ ಬಂಧುಗಳು, ನಾನು ಸಂಕ್ಷಿಪ್ತವಾಗಿ ಹೇಳ್ಬೇಕಂತಂದ್ರೆ 2024-25 ಈ ಸಾಲಿನಲ್ಲಿ ನಾನು ಅಧಿಕಾರ ವಹಿಸಿಕೊಂಡ ನಂತರ ಈ ಅವಧಿಯಲ್ಲಿ ಏನೇನು ಕೆಲಸ ಕಾರ್ಯಗಳಾಗ್ಯಾವ ಸಂಕ್ಷಿಪ್ತವಾಗಿ ತಮಗೆ ನಾನು ತಿಳಿಸಲು ಇಚ್ಛಿಸ್ತೇನೆ. ಮೊಟ್ಟ ಮೊದಲನೇದಾಗಿ ಹೇಳ್ಬೇಕಪ್ಪ ಅಂತಂದರೆ ನಾನು ದಿನಾಂಕ 14/7/2024 ದಿನಾಂಕ 14/7/2024 ನಾನು ಇನ್ಸ್ಟಾಲೇಷನ್ ಸರ್ಕಾರ ಪದಗ್ರಹಣ ಸ್ವೀಕಾರ ಮಾಡಿದ್ದೆ. ಅಲ್ಲಿಂದ ಇಲ್ಲಿ ತನಕ ಸಂಕ್ಷಿಪ್ತವಾಗಿ ಕೆಲವೊಂದಷ್ಟು ಮೇನ್ ಯಾವ್ಯಾವ ಸ್ವಲ್ಪ ಅಷ್ಟು ತಿಳಿಸಕ್ಕೆ ಇಚ್ಛಿಸ್ತೇನೆ. ಮೊದಲನೇದಾಗಿ ಈಗಾಗಲೇ ತಮಗೆಲ್ಲರೂ ಗೊತ್ತಿದ್ದ ಹಾಗೆ ನಮ್ಮ ಬಸ್ ಸ್ಟ್ಯಾಂಡ್ ಇನಾಗ್ರೇಷನ್ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ಗವರ್ನರ್ ಆದಂಥ ಶರತ್ ಬೈಯರ್ ಅವರು ತಮಗೆಲ್ಲರಿಗೂ ಸುದ್ದಿಗೋಷ್ಠಿ ಮಾಡಿದಂತೆ ಸುಮಾರು ಅಂದಾಜು ವೆಚ್ಚ 25 ಲಕ್ಷ ಡಯಾಲಿಸಿಸ್ ಸೆಂಟರನ್ನು 3 ಮಷಿನ್ ಒಳಗೊಂಡಂಥ ಡಯಾಲಿಸಿಸ್ ಸೆಂಟರನ್ನು ಇಲ್ಲಿ ಜಮಖಂಡಿಯಲ್ಲಿ ಪ್ರಾರಂಭ ಮಾಡ್ತಾ ಇದ್ವಿ ನಮ್ಮ ಅವಧಿಯಲ್ಲಿ. ಈಗ ಆಲ್ರೆಡಿ ಅದೆಲ್ಲ ನಮ್ಮ ಎಸ್ಟಿಮೇಷನ್ ಆಗಿದೆ. ಅಂದರೆ ಒಂದು 50% ನಮ್ಮ ಕ್ಲಬ್ದಿಂದ ನಾವು ಕೊಡಬೇಕು, ಆಮೇಲೆ 50% ನಮ್ಮ ಡಿಸ್ಟಿಕ್ ಗವರ್ನರ್ ಡಿಸ್ಟಿಕ್ ಗ್ರಾಂಟ್ ವತಿಯಿಂದ ನಾವೆಲ್ಲ ತರ್ತಾ ಇದ್ದೀವಿ. ಅಂದಾಜು ವೆಚ್ಚ 25 ಲಕ್ಷ ನಾವು ನಮ್ಮ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಮತ್ತು ಕಡು ಬಡವರಿಗೆ ಅನುಕೂಲ ಆಗಲಿ ಅದೇ ರೀಸನೇಬಲ್ ದರದಲ್ಲಿ ಡಯಾಲಿಸಿಸ್ ಮಾಡಿ ಕೊಡುವಂಗ ನಾವು ವ್ಯವಸ್ಥೆ ಮಾಡಿಕೊಂಡು ಅದೊಂದು ಡಯಾಲಿಸಿಸ್ ಸೆಂಟರನ್ನು ನಾವು ಒಂದು ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ತಾವು ಕೂಡ ನಾವು ಕಾರ್ಯಕ್ರಮಕ್ಕೆ ಭಾಗವಾಗಿದ್ವಿ. ನಮ್ಮ ಕರ್ಪಟ್ಟಿ ಕ್ರಾಸ್ನಲ್ಲಿ ಇರತಕ್ಕಂಥ ರೋಟರಿ ಬಸ್ ಸ್ಟ್ಯಾಂಡ್ ಅದು ಅತ್ಯಂತ ನಮ್ಮ ಸಿಗ್ನೇಚರ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಅದು ಆಮೇಲೆ ಡಯಾಲಿಸಿಸ್ ಸೆಂಟರ್ ಎರಡೂ ಕೂಡ ನಮ್ಮ ಅತ್ಯಂತ ಸಿಗ್ನೇಚರ್ ಪ್ರಾಜೆಕ್ಟು. ಅದಕ್ಕೂ ಕೂಡ ಸುಮಾರು ಅಂದಾಜು 2,50,000 ಖರ್ಚು ಮಾಡಿ ನಾವೊಂದು ಬಸ್ ಸ್ಟ್ಯಾಂಡನ್ನು ಅನುಕೂಲ ಮಾಡಿದ್ದೀವಿ. ಕೂಡ ತಾವು ಬಂದು ಪಾಲ್ಗೊಂಡಿದ್ರಿ. ಮತ್ತು ಅದನ್ನು ಇನ್ನೊಂದು ಹೇಳ್ಬೇಕಂತಂದ್ರೆ ನಮ್ಮ ಹಲವಾರು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ನಾವು ಕಾರ್ಯಕ್ರಮಕ್ಕೆ ಬಂದು ಅದನ್ನು ಎಷ್ಟು ನಮಗೆ ಸುದ್ದಿ ಪ್ರಸಾರ ಮಾಡಿ ಸಾರ್ವಜನಿಕರಿಗೆ ನಾವು ಮಾಡಿದಂಥ ಕೆಲಸ ಕಾರ್ಯಗಳು ಎಷ್ಟು ಮಂದಿಗೆ ಮುಟ್ಟಿಸ್ಬೇಕಂತ ತಾವೆಲ್ಲರೂ ಕೂಡ ಪ್ರಯತ್ನ ಮಾಡಿದ್ರಿ. ಅದಕ್ಕೆ ನಾನು ಮತ್ತೊಮ್ಮೆ ಧನ್ಯವಾದ ಹೇಳ್ತಾ, ಅದರ ಜೊತೆಗೆ
ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಕೂಡ ನಾವು ಮಾಡಿದ್ದೀವಿ. ಅದರ ಜೊತೆಗೆ ಮತ್ತೆ ಹೇಳ್ಬೇಕಪ್ಪ ಅಂತಂದ್ರೆ ಹಲವಾರು ಸಾಕಷ್ಟು ಕಾರ್ಯಕ್ರಮ ಏನು ಮಾಡಿದ್ದೀವಿ. ಅದರಲ್ಲೂ ಮತ್ತು ಪ್ರಮುಖವಾದಂತಹ ಚಾರ್ಟರ್ಡ್ ಅಕೌಂಟೆಂಟ್ಗಳಿಗೆ ಹಾಗೂ ಟ್ಯಾಕ್ಸ್ ಪ್ರಾಕ್ಟೀಸ್ನರ್ಗಳಿಗೆ ಅನುಕೂಲ ಆಗಲಿ ಒಂದು ಕಾರ್ಯಾಗಾರ ಮಾಡೋಣ ಅಂತೇಳಿ ಒಂದು ಟ್ಯಾಲಿ ವರ್ಕ್ಶಾಪ್ ಮಾಡಿದ್ವಿ. ಅದು ಕೂಡ ಸಕ್ಸಸ್ ಆಯಿತು. ಅದರ ಜೊತೆಗೆ ಸುಮಾರು 5 ಜನರಿಗೆ ವೊಕೇಶನಲ್ ಸರ್ವಿಸ್ ಅವಾರ್ಡನ್ನು ಕೂಡ ಮಾಡಿದ್ವಿ. ಅದರ ತಮ್ಮ ವೃತ್ತಿಯಲ್ಲಿ ಯಾರ್ಯಾರು ತಮ್ಮ ವೃತ್ತಿಗೆ ಅನುಕೂಲ ಆಗಲಿ ಅವ್ರನ್ನ ನಾವು ಪ್ರೋತ್ಸಾಹಿಸೋಣ. ಅದ್ರ ಕೆಲವೊಂದಷ್ಟು ಜನ ಏನು ಮಾಡಿರ್ತಾರೆ ವೃತ್ತಿಗೆ ಮಾಡ್ತಿರ್ತಾರೆ, ಬಟ್ ಅವರಿಗೆ ಸ್ವಲ್ಪ ತೊಂದರೆಗಳು ಇರ್ತಾವ. ಅವ್ರನ್ನ ನಾವು ಪ್ರೋತ್ಸಾಹಿಸಿ ಅವ್ರನ್ನ ನಾವು ಬೆಳಕಿಗೆ ತರೋಣ ಅಂತೇಳಿ ಒಂದು 5 ಜನರಿಗೆ ವೊಕೇಶನಲ್ ಸರ್ವಿಸ್ ಅವಾರ್ಡ್ ಕೊಟ್ಟಿಲ್ಲ ಅಂತ ಸಂಸ್ಥೆ ವಹಿಸಿದ್ದಾರೆ. ಅದರ ಜೊತೆಗೆ ಇನ್ನೂ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡಿದ್ದೀವಿ. ಈ ಪದಗ್ರಹಣ ಸಮಾರಂಭ ಬಗ್ಗೆ ನಮಗೆಲ್ಲ ತಿಳಿಸಿದ್ದಾರೆ. ಈ ವರ್ಷ ನಾವು ಈ ಬರುವ ವರ್ಷದಲ್ಲಿ ಈಗೇನು ಒಂದು ಕಿರಣವರು ಬಸ್ ಸ್ಟ್ಯಾಂಡ್ ಮಾಡ್ಯಾರ, ಅದು ಕರ್ಪಟ್ಟಿ ಕ್ರಾಸಿಂಗ್ ಮಾಡ್ಯಾರ. ನಾವು ಇಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ಬಸ್ ಸ್ಟ್ಯಾಂಡ್ ಏನೈತಿ ಅದನ್ನು ಅಭಿವೃದ್ಧಿಪಡಿಸಿ ಅಂಬೇಡ್ಕರ್ ಬಸ್ ಸ್ಟ್ಯಾಂಡನ್ನು ನಾವು ಮಾಡಬೇಕಂತ ಒಂದು ಮುಖ್ಯವಾದ ಒಂದು ಗುರಿಯನ್ನು ಇಟ್ಕೊಂಡಿದ್ದೀವಿ. ಅದರ ಜೊತೆಗೆ ಕೃಷಿಗೆ ಸಂಬಂಧಿಸಿದ ಅಷ್ಟು ಮಾಹಿತಿಗಳನ್ನು ಕೊಡಬೇಕಂತ ಒಂದು ಯೋಜನೆಯನ್ನು ರೂಪಿಸ್ಕೊಂಡಿದ್ದೀವಿ. ಅದರಂತೆ ಈ ರೋಟರಿ ಭವನವನ್ನು ನಾವು ರೋಟರಿ ಸಂಸ್ಥೆಯ ಸದಸ್ಯರು ಕೂಡ ನಿರ್ಮಾಣ ಮಾಡಿದ್ದೀವಿ. ಇದಕ್ಕೆ ಅಡುಗೆ ಮಾಡುವಂಥ ವ್ಯವಸ್ಥೆ ಇಲ್ಲ, ಅಡುಗೆ ಮನೆಯ ವ್ಯವಸ್ಥೆ ಇಲ್ಲ, ಅಥವಾ ಇನ್ನೂ ಸ್ವಲ್ಪ ಸುಧಾರಣೆ ಮಾಡಬೇಕಾಗಿದೆ. ಈ ಬರುವ ವರ್ಷದಲ್ಲಿ ಅವುಗಳನ್ನೆಲ್ಲ ಪೂರ್ತಿ ಮಾಡಲಿದ್ದೇವೆ. ಮತ್ತು ಈ ಹೆಲ್ತ್ಗೆ ಸಂಬಂಧಿಸಿದಂಥ ಒಂದು ಕಾಯಿಲೆಗಳಿಗೆ ಸಂಬಂಧಿಸಿದಂಥ ಒಂದು ಅವೇರ್ನೆಸ್ಸನ್ನು ಎಲ್ಲ ನಮ್ಮ ಕ್ಲಬ್ನಲ್ಲಿರುವಂಥ ಡಾಕ್ಟರ್ಗಳು ಮತ್ತು ಹೊರಗಿನ ಡಾಕ್ಟರ್ಗಳನ್ನು ಕರ್ಕೊಂಡು ಆ ಅವೇರ್ನೆಸ್ಗಳನ್ನು ಮಾಡೋದನ್ನು ಮಾಡಿದ್ದೀವಿ. ಇಲ್ಲದೆ ಸಾಕಷ್ಟು ಕೆಲಸ ಕಾರ್ಯಗಳನ್ನು ನಾವು ಯೋಜನೆಗಳನ್ನು ಹಾಕ್ಕೊಂಡಿದ್ದೀವಿ. ಅವುಗಳನ್ನು ಹಂತವಾಗಿ ಮಾಡುತ್ತಾ ನಮ್ಮೆಲ್ಲರ ಸರ್ಕಾರದೊಂದಿಗೆ ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ನಮ್ಮ ಪ್ರತಿಯೊಂದು ಕಾರ್ಯ ಆಮೇಲೆ ಈ ವರ್ಷ ಇನ್ನೂ ಪ್ರಮುಖವಾದಂದರೆ ಬನಶಂಕರಿ ಸ್ಕೂಲನ್ನು ದತ್ತವಾಗಿ ತೆಗೆದುಕೊಂಡಿದ್ದೀವಿ. ಬನಶಂಕರಿ ಗಂಡು ಮಕ್ಕಳ ಶಾಲೆಯನ್ನು ನಾವು ದತ್ತು ತೆಗೆದುಕೊಂಡಿದ್ದೀವಿ. ಅದನ್ನು ಸಂಪೂರ್ಣವಾದ ಅದರ ಶಾಲೆಯ ಒಂದು ರಿನಿವೇಷನ್ ಮಾಡಿ ಒಂದು ಉನ್ನತ ಶಾಲೆಯನ್ನಾಗಿ ಪರಿವರ್ತನೆ ಮಾಡುವಂಥ ಒಂದು ಯೋಜನೆಯನ್ನು ಈ ವರ್ಷ ನಾವು ಇಟ್ಕೊಂಡಿದ್ದೀವಿ. ಅದಕ್ಕೆ ನಾವು ಏನು ಮಾಡುವಂಥ ಕಾರ್ಯಕಲಾಪಗಳನ್ನು ನಾವೆಲ್ಲ ನಮ್ಮ ಪತ್ರಿಕೆಗಳಲ್ಲಿ, ಮಾಧ್ಯಮದಲ್ಲಿ, ದೃಶ್ಯ ಮಾಧ್ಯಮದಲ್ಲಿ ನಾವೆಲ್ಲ ವಿಸ್ತೃತಪಡಿಸಿ ನಮಗೆ ಸಹಕಾರ ಕೊಡಬೇಕು. ನಮ್ಮಿಂದ ಏನಾದರೂ ಮತ್ತೇನಾದರೂ ಕೆಲಸ ಕಾರ್ಯಗಳು ಸಾರ್ವಜನಿಕವಾಗಿ ಆಗಬೇಕಿದ್ರೆ ನಮಗೆ ಸಲಹೆ ಸೂಚನೆಗಳು